ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ನಾನು ಪಾವ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಅದು ನಾನು ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ. ನೀವು ಇದನ್ನು ಕುಕ್ಕರ್ನಲ್ಲಿ, ಕಡಾಯಿನಲ್ಲಿನೂ ಕೂಡ ಮಾಡ್ಕೋಬೋದು. ನಿಮ್ಮ ಹತ್ರ ಅವನ್ ಇದ್ದರೆ ಅವನ್ನಲ್ಲಿನೂ ಕೂಡ ನೀವು ಇದನ್ನು ಮಾಡ್ಕೋಬಹುದು. ಹಾಗಿದ್ರೆ ಈ ಪಾವ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 2 ರೀತಿಯಾಗಿ ಪಾವ್ ಮಾಡಿದ್ದೀನಿ, ಆದರೆ ನಾನು ನಿಮಗೆ ಮೈದಾದಿಂದ ಮಾಡಿದ್ದು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಗೋಧಿಯಿಂದ ಮಾಡಿದ್ದು ಪಾವ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕಿ. ನಾನು ಈ ರೆಸಿಪಿಯನ್ನು, ಗೋಧಿಯಿಂದ ಪಾವ್ ಮಾಡಿದ ರೆಸಿಪಿಯನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಹಾಗಿದ್ರೆ ಬನ್ನಿ ಪಾವ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಒಂದು ನಾನು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ನಲ್ಲಿ ನಾನು ಅರ್ಧ ಕಪ್ಪಷ್ಟು ಬಿಸಿ ನೀರು ಹಾಕ್ತಾ ಇದ್ದೀನಿ. ಈಗ ಇದರಲ್ಲಿ ಸಕ್ಕರೆ 2 ಟೀ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಸಕ್ಕರೆ 2 ಟೀ ಸ್ಪೂನಷ್ಟು ಹಾಕಿ ಇದನ್ನು ನಾವು ಕರಗಿಸ್ಕೋಬೇಕು ಚೆನ್ನಾಗಿ. ಸಕ್ಕರೆ ಇವಾಗ ಇಲ್ಲಿ ಕರಗಿದೆ. ಸಕ್ಕರೆ ಕರಗಿದ ನಂತರ ಇದು ನಾವು ನೀರು ನೋಡಬೇಕು. ಬಹಳ ಬಿಸಿನೂ ಇರಬಾರ್ದು, ಬಹಳ ತಣ್ಣಗೆನೂ ಇರಬಾರ್ದು, ನಾರ್ಮಲ್ ಆಗಿ ಇರಬೇಕು. ನೀರು ಸ್ವಲ್ಪ ಬೆಚ್ಚಗೆ ಇರಬೇಕು. ಈಗ ನಾನು ಇದರಲ್ಲಿ 3 ಟೀ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು 10 ನಿಮಿಷ ನಾವು ಇದನ್ನು ಆ್ಯಕ್ಟಿವ್ ಆಗಲಿಕ್ಕೆ ಬಿಡಬೇಕಾಗತ್ತೆ. ಇವಾಗ ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ನಾವು 10 ನಿಮಿಷ ಇದನ್ನು ಬಿಡೋಣ. ಇವಾಗ 10 ನಿಮಿಷದ ನಂತರ ನಾನಿಲ್ಲಿ ನೋಡ್ತಾ ಇದ್ದೀನಿ, ಇದು ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿದೆ. ಇದು ಚೆನ್ನಾಗಿ ಆ್ಯಕ್ಟಿವ್ ಆಗಲಿಲ್ಲ ಅಂದರೆ ನೀವು ಏನು ಮಾಡಬೇಕಂದ್ರೆ ಇದನ್ನು ಚೆಲ್ಲಿ ಬೇರೆ ಇಷ್ಟನ್ನು ಹಾಕಿ ನೀವು ಮತ್ತೆ ಆ್ಯಕ್ಟಿವೇಟ್ ಮಾಡಬೇಕಾಗತ್ತೆ. ಈಗ ಇದರಲ್ಲಿ ನಾನು ಮೈದಾ ಸೇರಿಸ್ತಾ ಇದ್ದೀನಿ. ನೀವು ಮೈದಾದಿಂದನೂ ಮಾಡ್ಕೋಬೋದು, ಗೋಧಿ ಹಿಟ್ಟಿನಿಂದನೂ ಕೂಡ ಮಾಡ್ಕೋಬೋದು. ಇಲ್ಲ ಅರ್ಧ ಮೈದಾ ಅರ್ಧ ಗೋಧಿ ಹಿಟ್ಟನ್ನು ಕೂಡ ಹಾಕಿ ನೀವು ಈ ಪಾವನ್ನ ಮಾಡ್ಕೋಬೋದು. ಇಲ್ಲಿ 3 ಕಪ್ಪಷ್ಟು ನಾನಿಲ್ಲಿ ಮೈದಾ ಹಾಕಿದ್ದೀನಿ. ಹಾಗೆಯೇ 1/2 ಟೀ ಸ್ಪೂನಷ್ಟು ಇಲ್ಲಿ ಉಪ್ಪು ಸೇರಿಸಿದ್ದೀನಿ. ಹಾಗೆಯೇ ಬೆಣ್ಣೆ 3 ಟೇಬಲ್ ಸ್ಪೂನಷ್ಟು ಇಲ್ಲಿ ಸೇರಿಸಿದ್ದೀನಿ. ಬೆಣ್ಣೆ ಹಾಕೋದ್ರಿಂದ ಪಾವ್ ಏನಿದೆಯಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನಾವು ಅಂಗಡಿಯಿಂದ ಎಲ್ಲ ಪಾವ್ ತೊಗೊಂಬರ್ತೀವಿ, ಅದರಲ್ಲಿ ಡಾಲ್ಡಾ ಅಥವಾ ಪಾಮ್ ಆಯಿಲ್ ಮತ್ತು ಏನೇನೋ ಸೇರಿಸ್ತಾರೆ ಗೊತ್ತಿಲ್ಲ. ಈಗ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಪಾವ್ ಏನಿದೆಯಲ್ಲ ಇಷ್ಟೇ ಸಾಮಗ್ರಿಗಳಿಂದ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ. ಈಗ ನಾನಿಲ್ಲಿ ಹಾಲು ತೊಗೊಂಡಿದ್ದೀನಿ. ಹಾಲು ಅರ್ಧ ಮತ್ತು ನೀರು ಅರ್ಧ ತೊಗೊಂಡಿದ್ದೀನಿ. ಅಂದರೆ 2 ಸೇರಿಸಿ 3/4 ಬೌಲಷ್ಟು ಇಲ್ಲಿ ತೊಗೊಂಡಿದ್ದೀನಿ. ಹಾಲು ಮತ್ತು ನೀರು ಸೇರಿಸಿ 3/4 ಬೌಲಷ್ಟು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಹಾಲನ್ನು ಪೂರ್ತಿ ತೊಗೋಬೋದು, ಇಲ್ಲಾಂದರೆ ನೀರನ್ನು ಕೂಡ ತೊಗೊಂಡು ನೀವು ಈ ಹಿಟ್ಟನ್ನು ನಾದ್ಕೋಬೋದು. ಇವಾಗ ಇಲ್ಲಿ ನಾನು ಹಾಲು ಹಾಕಿ ಸ್ವಲ್ಪ ನಾದ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾದಬೇಕು ಇದು, ಅಂದರೆ ಪಾವ್ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇಲ್ಲಿ ನೋಡಿ, ನಾನು ಕಟ್ಟೆ ಮೇಲೆ ತೊಗೊಂಡಿದ್ದೀನಿ. ಕಟ್ಟೆ ಮೇಲೆ ತೊಗೊಂಡು ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನೀವು ಪರಾತ್ನಲ್ಲಿ ಬೇಕಾದರೂ ನಾದ್ಕೋಬೋದು, ಇಲ್ಲ ಈ ರೀತಿ ಗ್ಯಾಸ್ ಕಟ್ಟೆ ಮೇಲೆ ಬೇಕಾದರೂ ನಾದ್ಕೋಬೋದು. ಸಾಫ್ಟಾಗಿ ಚೆನ್ನಾಗಿ ನಾವು ಚಪಾತಿ ಹಿಟ್ಟು ನಾದ್ತೀವಿ ನೋಡಿ, ಅದಕ್ಕಿಂತನೂ ಮೆತ್ತಗೆ ನಾದ್ಕೋಬೇಕಾಗತ್ತೆ. ಈ ರೀತಿಯಾಗಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ನಾದ್ಕೊಳ್ಳಿ. ಈಗ ಮತ್ತೆ ಇದಕ್ಕೆ ಸ್ವಲ್ಪ ಹಾಲು ಹಾಕಿ ನಾನು ನಾದ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೋಡಿ ಚೆನ್ನಾಗಿ ತಿಕ್ಕಿ ನಾವು ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾವು ಹಿಟ್ಟು ನಾದ್ಕೋತೀವಿ ನೋಡಿ, ಅಷ್ಟು ಸಾಫ್ಟಾಗಿ ಪಾವ್ ಬರುತ್ತೆ. ಇವಾಗ ಇಲ್ಲಿ ನೋಡಿ ಹಿಟ್ಟು ಸಾಫ್ಟಾಗಿ ನಾದಿ ತೊಗೊಂಡಿದ್ದೀನಿ. ಇವಾಗ ನಾವೇನು ಹಾಲು ಮತ್ತು ನೀರು ತೊಗೊಂಡಿದ್ದೀವಲ್ಲ, ಅದರಲ್ಲಿ ಇಷ್ಟು ಉಳಿದಿದೆ, 1-2 ಟೀ ಸ್ಪೂನಷ್ಟು ಉಳಿದಿರಬಹುದು. ಇವಾಗ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಹಿಟ್ಟು ಮಾಡಿಕೊಂಡು ಈ ಕೆಳಗಿನ ಭಾಗದಲ್ಲಿ ಇದನ್ನು ಟಕ್ ಮಾಡಬೇಕು ಮತ್ತು ಮೇಲಿಂದ ಸ್ವಲ್ಪ ಬೆಣ್ಣೆ ಸವರಿ. ಈಗ ಇಲ್ಲಿ ನಾನು ಒಂದು ಪಾತ್ರೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಪಾತ್ರೆಗೆ ಎಣ್ಣೆ ಸ್ವಲ್ಪ ಹಚ್ಚಿ ಎಣ್ಣೆ ಪೂರ್ತಿಯಾಗಿ ಹಚ್ಕೊಳ್ತಾ ಇದ್ದೀನಿ. ಹಚ್ಕೊಂಡು ಈಗ ಈ ಹಿಟ್ಟೇನಿದೆಯಲ್ಲ ಇದನ್ನು ಈ ಪಾತ್ರೆಯಲ್ಲಿ ಇಟ್ಟು ನಾನು ರೆಸ್ಟ್ ಮಾಡಲಿಕ್ಕೆ ಇದನ್ನು 3 ಗಂಟೆ ಬಿಡ್ತಾ ಇದ್ದೀನಿ. ಇವಾಗ 3 ಗಂಟೆ ಆಗಿದೆ. ನೀವು ಇಲ್ಲಿ ಹಿಟ್ಟು ನೋಡ್ಬೋದು, ಎಷ್ಟೊಂದು ಚೆನ್ನಾಗಿ ಉಬ್ಕೊಂಡು ಬಂದಿದೆ ನೋಡಿ. ಡಬಲ್ ಟ್ರಿಬಲ್ ಆಗಿದೆ, ಅಷ್ಟು ಚೆನ್ನಾಗಿ ಹಿಟ್ಟು ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿದೆ. ಈಗ ನಾವು ಮತ್ತೆ ಈ ಹಿಟ್ಟನ್ನು ಪಾತ್ರೆಯಿಂದ ತೆಗೆದು ಇಲ್ಲಿ ಗ್ಯಾಸ್ ಕಟ್ಟೆ ಮೇಲೆ
ತಗೊಳ್ತಾ ಇದ್ದೀನಿ. ತಗೊಂಡು ಮತ್ತೆ ನಾವು 2ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ನಾದಬೇಕು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ನಾದ್ಕೊಳ್ಳಿ. ಇವಾಗ ಇದು 2ರಿಂದ 3 ನಿಮಿಷ ನಾನು ನಾದಿ ಆಗಿದೆ. ಈಗ ಇದನ್ನು ಈ ರೀತಿಯಾಗಿ ಮಾಡಿಕೊಂಡು ಮಧ್ಯದಿಂದ ಸ್ವಲ್ಪ ಅರ್ಧ ಭಾಗನ ಕಟ್ ಮಾಡ್ಕೊಳ್ತೀನಿ. ಈಗ ಕಟ್ ಮಾಡ್ಕೊಂಡಿರೋ ಅರ್ಧ ಭಾಗ ಇದು ಅದೇ ಪಾತ್ರೆಯಲ್ಲಿ ನಾನು ಹಾಕಿಟ್ಕೊಳ್ತಾ ಇದ್ದೀನಿ. ಈಗ ಇದೇನು ತೊಗೊಂಡಿದ್ದೀವಲ್ಲ ನಾವು ಹಿಟ್ಟು, ಈಗ ಮೊದಲಿಗೆ ನಾವಿದು ಬಟರ್ ಪೇಪರ್ ರೆಡಿ ಮಾಡ್ಕೊಳ್ಳೋಣ ಮಾಡಲಿಕ್ಕೆ. ಈಗ ಬಟರ್ ಪೇಪರಿಗೆ ನಾನಿಲ್ಲಿ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ನಾವು ಮೊದಲು ಪಾವು ಮಾಡೋಕ್ಕಿಂತ ಮುಂಚೆ ಬಟರ್ ಪೇಪರ್ ರೆಡಿ ಮಾಡಬೇಕು. ರೆಡಿ ಮಾಡಿಕೊಂಡು ನಾನು ಈ ಪಾತ್ರೆಗೆ ಇಲ್ಲಿ ಬಟರ್ ಪೇಪರನ್ನು ಹಾಕ್ತಾಯಿದ್ದೀನಿ. ನಾವು ಬಟರ್ ಪೇಪರಿಗೆ ಎಣ್ಣೆ ಹಚ್ಚಲಿಲ್ಲ ಅಂದರೆ ಆ ಪಾವು ಏನಿದೆಯಲ್ಲ, ಪಾವು ಪೇಪರ್ ಎಲ್ಲ ಅಂಟ್ಕೊಳ್ಳುತ್ತೆ, ಕ್ಲೀನಾಗಿ ಪಾವು ತೆಗಿಲಿಕ್ಕೆ ಬರಲ್ಲ. ಅದಕ್ಕೋಸ್ಕರ ನಾವು ಬಟರ್ ಪೇಪರಿಗೆ ಎಣ್ಣೆ ಹಚ್ಕೋಬೇಕಾಗತ್ತೆ. ಈಗ ನಾನಿಲ್ಲಿ ಒಂದು ರೋಲ್ ಮಾಡ್ಕೊಂಡಿದ್ದೀನಿ. ಆ ರೋಲನ್ನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಪಾವು, ಆ ಸೈಜ್ನಲ್ಲಿ ನೀವು ಕಟ್ ಮಾಡ್ಕೋಬೇಕು. ಸ್ವಲ್ಪ ದಪ್ಪ ದಪ್ಪನೇ ಪಾವು ಇದ್ದರೆ ಚೆನ್ನಾಗಿರುತ್ತೆ. ಈಗ ನೋಡಿ ಇಲ್ಲಿ ಈ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ. ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಈ ಸೈಡಿಗೆ, ಕೆಳಗಿನ ಸೈಡಿಗೆ ಈ ರೀತಿಯಾಗಿ ಮಾಡಿಕೊಂಡು ಪೂರ್ತಿ ಹಿಟ್ಟನ್ನು ಈ ರೀತಿಯಾಗಿ ನಾವು ಕೂಡಿಸ್ಕೊಂಡು ಈ ರೀತಿಯಾಗಿ ಮಾಡಿ ಪಾವು ರೆಡಿ ಮಾಡ್ಕೋಬೇಕು. ಎಲ್ಲ ಪಾವನ್ನು ನಾವು ಈ ರೀತಿಯಾಗಿ ಬಾಲ್ಗಳನ್ನು ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ನಾವು. ಇವಾಗ ಈ ಪಾವು ಏನಿದೆಯಲ್ಲ, ನಾವು ಈ ರೀತಿ ಪಾತ್ರೆಯನ್ನು ರೆಡಿ ಮಾಡಿಟ್ಟಿದ್ದೀವಲ್ಲ, ಆ ಪಾತ್ರೆಯಲ್ಲಿ ನಾವು ಇದನ್ನು ಇಡ್ತಾ ಇದ್ದೀನಿ. ಸ್ವಲ್ಪ ಗ್ಯಾಪ್ ಇಟ್ಟು ಪಾವನ್ನು ನೀವು ಇಡಬೇಕು. ಇಟ್ಟು ನಾವು ಇದನ್ನು 30 ನಿಮಿಷ ಹಾಗೆಯೇ ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ಇದರ ಮೇಲೆ ಒಂದು ಕಾಟನ್ ಬಟ್ಟೆಯನ್ನು ತಂಪು ಮಾಡಿ ಚೆನ್ನಾಗಿ ಹಿಂಡಬೇಕು. ಬಟ್ಟೆ ಹಿಂಡ್ಕೊಂಡು ಮೇಲ್ಗಡೆ ಅದನ್ನು ಮುಚ್ಚಿ ನಾವು ಒಂದು 30 ನಿಮಿಷ ನಾವು ಇಡಬೇಕಾಗತ್ತೆ. ಈಗ ಇಲ್ಲಿ ನಾನು ಅದು 30 ನಿಮಿಷ ಆಗುವವರೆಗೂ ನಾವಿಲ್ಲಿ ಪಾತ್ರೆಯನ್ನು ಹೀಟ್ ಮಾಡ್ಕೋಬೇಕು. ನಾನಿಲ್ಲಿ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ನೀವು ಕುಕ್ಕರ್ನಲ್ಲಿ ಮಾಡ್ಕೋಬೋದು, ಕಡಾಯಿನಲ್ಲಿ ಮಾಡ್ಕೋಬೋದು, ಓವನ್ನಲ್ಲಿನೂ ಕೂಡ ಮಾಡ್ಕೋಬೋದು. ಈಗ ನಾನು ಪಾತ್ರೆಗೆ ಉಪ್ಪು ಹಾಕಿ ಇದನ್ನು ಸ್ವಲ್ಪ ಹೀಟ್ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು. ಇದು ಹೀಟ್ ಆದ ನಂತರ ನಾವು ಏನು ಪಾವು ರೆಡಿ ಮಾಡಿದ ಪಾತ್ರೆ ಏನಿದೆಯಲ್ಲ, ಅದನ್ನು ನಾವು ಅದರಲ್ಲಿ ಇಡಬೇಕಾಗತ್ತೆ. ಈಗ ಮೇಲಿನ ಬಟ್ಟೆಯನ್ನು ತೆಗೀರಿ. ಇವಾಗ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ. ನಾನು ಗ್ಯಾಪ್ ಇಟ್ಟಿದ್ದೆ, ಆದರೆ ನೋಡಿ ಪಾವು ಮೊದಲಿನಕ್ಕಿಂತ ಸೈಜ್ನಲ್ಲಿ ದೊಡ್ಡದಾಗಿದೆ. ಇದೇ ರೀತಿ ಎಲ್ಲ ಪಾವನ್ನು ನಾವು ರೆಡಿ ಮಾಡ್ಕೋಬೇಕು. ಈಗ ಇದೇನು ನಾವು ರೆಡಿ ಮಾಡಿದ್ದೀವಲ್ಲ ಪಾತ್ರೆ, ಇದನ್ನು ನಾವು ಇಲ್ಲಿ ಉಪ್ಪೇನು ಹಾಕಿಟ್ಟಿದ್ದೀವಲ್ಲ ಪಾತ್ರೆ, ಆ ಪಾತ್ರೆಯಲ್ಲಿ ಇದನ್ನು ಇಟ್ಕೋಬೇಕು. ಈಗ ನಾನು ಈ ಪಾತ್ರೆಗೆ ಒಂದು ಸ್ಟ್ಯಾಂಡ್ ಇಡ್ತಾ ಇದ್ದೀನಿ. ಸ್ಟ್ಯಾಂಡ್ ಮೇಲೆ ಈ ಪಾವು ಹಾಕಿದ ಪಾತ್ರೆಯನ್ನು ಇಟ್ಟು ನಾವು ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ, ಇದರ ಮೇಲೆ ಏನಾದರೂ ಭಾರ ಇರುವಂಥ ವಸ್ತುವನ್ನು ಇಡಿ. ನಾನಿಲ್ಲಿ ಕುಟಾಣಿ ಇರುತ್ತೆ ನೋಡಿ, ಅದು ಸ್ವಲ್ಪ ದೊಡ್ಡದಿದೆ, ಸ್ವಲ್ಪ ಭಾರನೂ ಇದೆ, ಅದನ್ನು ಇಲ್ಲಿ ಇಡ್ತಾ ಇದ್ದೀನಿ. ಇಟ್ಟು ಇದನ್ನು ನಾನು 30 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಸಣ್ಣ ಉರಿಯಲ್ಲಿನೇ ಬೇಯಿಸ್ಕೊಳ್ಳಿ. ಮತ್ತು ಮುಚ್ಚಳವನ್ನು ಪದೇ ತೆಗೆದು ನೀವು ನೋಡಲಿಕ್ಕೆ ಹೋಗಬೇಡಿ, ಆವಾಗ ಇದು ಸಾಫ್ಟಾಗಿ ಬರಲ್ಲ. ಇವಾಗ ನೋಡಿ ಇಲ್ಲಿ ಪಾವು ರೆಡಿಯಾಗಿದೆ. ಇಲ್ಲಿ ಮತ್ತೊಂದು ಪಾತ್ರೆಯನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಆ ಪಾತ್ರೆಯನ್ನು ಕೂಡ ನಿಮಗೆ ಇಡೋದನ್ನು ತೋರಿಸ್ತೀನಿ. ನೋಡಿ ಇಲ್ಲಿ ಇಷ್ಟು ಆಗಿದೆ. ಇದರ ಮೇಲೆ ನಾನು ಫಸ್ಟಿಗೆ ಅಲ್ಲಿ ಹಾಲು ಹಚ್ಚಬೇಕಾಗಿತ್ತು. ಪಾವಿಗೆ ನಾನು ಹಚ್ಚೋದನ್ನು ಮರೆತಿದ್ದೆ. ಇವಾಗ ಇಲ್ಲಿ ಹಾಲು ಹಚ್ಚಿದ್ದೀನಿ ಮೇಲಿಂದ. ನೀವು ಮಾಡಬೇಕಾದ್ರೆ ಮೇಲ್ಗಡೆ ನಾವು ಪಾವನ್ನು ಬೇಯಿಸೋಕ್ಕಿಂತ ಮುಂಚೆನೇ ಅದಕ್ಕೆ ಸ್ವಲ್ಪ ಹಾಲನ್ನು ಹಚ್ಚಿ ನಾವು ಬೇಯಲಿಕ್ಕೆ ಇಡಬೇಕು. ಇವಾಗ ಇಲ್ಲಿ ಪಾವು ನೋಡಿ ರೆಡಿಯಾಗಿದೆ. ಇದೇ ರೀತಿ ನಾವು ಗೋಧಿಯಿಂದನೂ ಕೂಡ ಪಾವನ್ನು ಮಾಡ್ಕೋಬಹುದು. ಅದು ಕೂಡ ಗೋಧಿಯಿಂದನೂ ನಾನು ಪಾವಿಲ್ಲಿ ಮಾಡಿದ್ದೀನಿ. ನಿಮಗೆ ಆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಕಮೆಂಟ್ ಹಾಕಿ, ಆ ರೆಸಿಪಿಯನ್ನು ನಾನು ಶೇರ್ ಮಾಡ್ತೀನಿ. ಈಗ ನೋಡಿ ಇಲ್ಲಿ ಪಾವು ರೆಡಿಯಾಗಿದೆ. ಪಾವಿಗೆ ಕಲರ್ ಬರಲಿಲ್ಲ, ಆದರೆ ಸಾಫ್ಟ್ ಆಗಿದೆ, ರುಚಿನೂ ಕೂಡ ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂಥ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೋಡಿ ಮೇಲ್ಗಡೆಯಿಂದ ಮತ್ತೆ ಸ್ವಲ್ಪ ಬೆಣ್ಣೆಯನ್ನು ಹಚ್ಚಿದ್ದೀನಿ. ಇವಾಗ ನಿಮಗೆ ಇಲ್ಲಿ ನಾನು ಮುರಿದು ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಸಾಫ್ಟ್ ಆಗಿದೆ ನೋಡಿ ಪಾವು. ತುಂಬ ಚೆನ್ನಾಗಿ ಆಗುತ್ತೆ ಈ ರೀತಿಯಾಗಿ ಮಾಡಿ. ನಾನು ಹೇಳಿದ ಪ್ರಕಾರವಾಗಿ ನೀವು ಮಾಡಿ, ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ಪಾವು. ಇಲ್ಲಿ ಪಾವು ರೆಡಿಯಾಗಿದೆ. ಇವಾಗ ಇನ್ನೊಂದು ಪಾತ್ರೆಯಲ್ಲಿ ನಾವು ಇಟ್ಟಿದ್ದೀವಲ್ಲ, ಅದು ಕೂಡ ಇಲ್ಲಿ ಪಾವು ರೆಡಿಯಾಗಿದೆ. ಇದರಲ್ಲಿ ನಾನು 2 ಪಾವು ನೋಡಿ ಗೋಧಿ ಹಿಟ್ಟಿನಿಂದ ಮಾಡಿದ್ದು ಇಲ್ಲಿ 2 ಪಾವು ಹಾಕಿದ್ದೀನಿ.
5 ಪಾವ್ ಮೈದಾ ಹಿಟ್ಟಿನಿಂದ ಮಾಡಿದ್ದು ಇದೆ ಮತ್ತು 2 ಪಾವ್ ಏನಿದೆಯಲ್ಲ ಅದು ಗೋಧಿ ಹಿಟ್ಟಿದ್ದು ಇದೆ. ಇಲ್ಲಿ ಮತ್ತೆ ನಾನು 7 ಪಾವ್ ಗೋಧಿ ಹಿಟ್ಟಿಂದನೇ ಮಾಡಿದ್ದಿದೆ. ನೋಡಿ ಇಲ್ಲಿ ಗೋಧಿ ಹಿಟ್ಟಿಂದ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ನಲ್ಲಿ ತಿಳಿಸಿ, ಶೇರ್ ಮಾಡ್ತೀನಿ. ಈಗ ನಾನು ಗೋಧಿ ಹಿಟ್ಟಿನಿಂದ ಏನು ಪಾವ್ ಮಾಡಿದೆಯಲ್ಲ ಅದನ್ನು ಕೂಡ ನಿಮಗೆ ನಾನು ಇಲ್ಲಿ ಕಟ್ ಮಾಡಿ ತೋರಿಸ್ತೀನಿ. ಎಷ್ಟೊಂದು ಸಾಫ್ಟ್ ಆಗಿದೆ ನೋಡಿ, ಫ್ಲಫಿಯಾಗಿ ಬಂದಿದೆ ನೋಡಿ, ಸ್ಪಾಂಜಿಯಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟೊಂದು ಸಾಫ್ಟ್ ಆಗಿದೆ. ವಿಡಿಯೋನ ಸ್ಕಿಪ್ ಮಾಡಿಕೊಂಡು ನೋಡಲಿಕ್ಕೆ ಹೋಗಬೇಡಿ, ಏನೂ ಅರ್ಥ ಆಗಲ್ಲ. ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.